ಸಮಾಜವಾದಿ ಪಾರ್ಟಿ ಕರ್ನಾಟಕದ ವತಿಯಿಂದ ನಾನು ಸಮಾಜವಾದಿ ಪಾರ್ಟಿಯ ರಾಜ್ಯ ಅಧ್ಯಕ್ಷ ಕರ್ನಾಟಕ ಎನ್ ಮಂಜಪ್ಪ ನಾನು ಮತ್ತು ನನ್ನ ಸಮಾಜವಾದಿ ಪಾರ್ಟಿಯ ರಾಜ್ಯ ಕಾರ್ಯಕಾರಿ ಸಮಿತಿಯ ಸದಸ್ಯರು ಮತ್ತು ಪದಾಧಿಕಾರಿಗಳು ಇಂದು ನಾವು ಭುವನೇಶ್ವರಕ್ಕೆ ಬಂದು ಇವತ್ತು ಪೂರಿ ಜಗನ್ನಾಥ ಸ್ವಾಮಿ ಸನ್ನಿಧಿ ದೇವಸ್ಥಾನದಲ್ಲಿ ಇವತ್ತು ಇದ್ದೇವೆ. ಇವತ್ತು ನಾವಿಲ್ಲಿ ಬಂದಿರತಕ್ಕಂಥ ಉದ್ದೇಶ, ನಾಳೆ ವಿಷನ್ ಇಂಡಿಯಾ ಕಾರ್ಯಕ್ರಮ ಭುವನೇಶ್ವರದಲ್ಲಿ ಇದು 3ನೇ ಕಂತಿಂದು ನಡೀತಾ ಇದೆ. ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ಬಂದು ಇವತ್ತು ಸ್ವಾಮಿಯ ದರ್ಶನವನ್ನು ಪಡೆದಿದ್ದೇವೆ. ನಾವು ಇವತ್ತು ಅಖಿಲೇಶ್ ಯಾದವ್ ಅವರ ನೇತೃತ್ವದಲ್ಲಿ ಇಡೀ ದೇಶದಲ್ಲಿ ವಿಷನ್ ಇಂಡಿಯಾ ಕಾರ್ಯಕ್ರಮ ತುಂಬ ಅದ್ಭುತವಾಗಿ ನಡೀತಾ ಇದೆ. PDA ಒಂದು ಬಲಿಷ್ಠವಾಗಿ ಸಂಘಟನೆ ಮುಂದುವರಿತಾ ಇದೆ. ಮುಂಬರ್ತಕ್ಕಂಥ ಚುನಾವಣೆಯಲ್ಲಿ ನಾವು ಅಖಿಲೇಶ್ ಯಾದವ್ ಅವರನ್ನು ಜಯಶೀಲರಾಗಿ ಮಾಡಬೇಕು, ನಮ್ಮೆಲ್ಲ ಪಾರ್ಟಿಯ ಕಾರ್ಯಕರ್ತರಿಗೆ ಶಕ್ತಿ ತುಂಬಲಿ ಅಂತೇಳ್ಬಿಟ್ಟು ಸ್ವಾಮಿಯ ಜಗನ್ನಾಥಜಿ ಸ್ವಾಮಿಯ ಅಲ್ಲಿ ನಾವು ಪ್ರಾರ್ಥನೆಯನ್ನು ಸಹ ಮಾಡಿಕೊಂಡಿದ್ದೇವೆ. ಮುಂದೆ ಬರ್ತಕ್ಕಂಥ ಚುನಾವಣೆಗಳಲ್ಲಿ ಏನು ಉತ್ತರ ಪ್ರದೇಶದಲ್ಲಿ 2027ಕ್ಕೆ ವಿಧಾನಸಭಾ ಚುನಾವಣೆಯಲ್ಲಿ ಪ್ರಚಂಡ ಬಹುಮತವನ್ನು ಬರ್ತಕ್ಕಂಥ ಒಂದು ಪ್ರಕ್ರಿಯೆ ನಡೀಲಿ. ಆ ಪ್ರಚಂಡ ಬಹುಮತಕ್ಕೆ ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರು ಸಹ ಶ್ರಮವಹಿಸಿ ದುಡಿಲಿ ಮತ್ತು ಅವರಿಗೆ ಚೈತನ್ಯವನ್ನು ಸಹ ಕೊಡಲಿ ಅಂತೇಳ್ಬಿಟ್ಟು ನಾವು ಇವತ್ತು ಸ್ವಾಮಿಯ ದರ್ಶನ ಮಾಡಿ ಅವರ ಸ್ವಾಮಿಯಲ್ಲಿ ನಾವು ಬೇಡಿಕೊಂಡಿದ್ದೇವೆ. ಮತ್ತು ನಾಳೆ ನಡೀತಕ್ಕಂಥ PDA ಒಂದು ಏನು ವಿಷನ್ ಇಂಡಿಯಾ ಕಾರ್ಯಕ್ರಮ ಇದೆ ಭುವನೇಶ್ವರದಲ್ಲಿ, ಆ ಕಾರ್ಯಕ್ರಮದಲ್ಲಿ ಸಹ ನಾವು ಪಾಲ್ಗೊಳ್ತೇವೆ ಮತ್ತು ಅಖಿಲೇಶ್ ಯಾದವ್ ಅವರನ್ನು ಸಹ ಭೇಟಿ ಮಾಡ್ತೇವೆ. ಈ ದೇಶದಲ್ಲಿ ಇವತ್ತು ನಾವು ನಮ್ಮ ಸಮಾಜವಾದಿ ಪಾರ್ಟಿ ಎಲ್ಲ ರಾಜ್ಯದಲ್ಲಿಯೂ ಮತ್ತು ದೇಶದ ಎಲ್ಲ ಮೂಲೆಗಳಲ್ಲಿಯೂ ಸಹ ಇವತ್ತು ಸಮಾಜವಾದಿ ಪಾರ್ಟಿಯನ್ನು ಮತ್ತು ಅಖಿಲೇಶ್ ಯಾದವ್ ಅವರ ನಾಯಕತ್ವವನ್ನು ನೋಡ್ತಾ ಇದೆ. ಅಖಿಲೇಶ್ ಯಾದವ್ ಅವರಿಗೆ ಕೈ ಬಲಪಡಿಸಲು ಎಲ್ಲರೂ ಸಹ ಮುಂದೆ ಬರ್ತಾ ಇದ್ದಾರೆ. ಇವತ್ತು ನಾವು ಈ ದಿಶೆಯಲ್ಲಿ ಇವತ್ತೇನು ಲೋಕಸಭಾ ಚುನಾವಣೆ 2024ರಲ್ಲಿ ನಡೆದಂಥ ಚುನಾವಣೆಯಲ್ಲಿ 3ನೇ ಅತಿ ದೊಡ್ಡ ಪಕ್ಷವಾಗಿ ನಾವು ಪಕ್ಷ ಜಯಶೀಲರಾಗಿದೆ. ಇನ್ನು ಮುಂದೆ ಬರ್ತಕ್ಕಂಥ ವಿಧಾನಸಭಾ ಚುನಾವಣೆಯಲ್ಲಿ ಕನಿಷ್ಠ 300 ಸೀಟ್ಗಳನ್ನು ಸಹ ಗೆಲ್ಲಲೇಬೇಕು ನಾವು. ಇದಕ್ಕೆ ಸ್ವಾಮಿ ನಮಗೆಲ್ಲರಿಗೂ ಶಕ್ತಿ ಕೊಡಲಿ, ಪಾರ್ಟಿ ಕಾರ್ಯಕರ್ತರಿಗೆ ಮತ್ತು ಮತದಾರರಿಗೆ ಸಹ ಒಂದು ಚೈತನ್ಯವನ್ನು ಕೊಡಲಿ ಅಂತೇಳ್ಬಿಟ್ಟು ಸ್ವಾಮಿಯಲ್ಲಿ ನಾವು ಸಹ ಕರ್ನಾಟಕ ಸಮಾಜವಾದಿ ಪಾರ್ಟಿಯಿಂದ ನಾವೆಲ್ಲರೂ ಕೂಡ ಸಹ ಸ್ವಾಮಿಯನ್ನು ಜಗನ್ನಾಥ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿದ್ದೇವೆ. ನಾಳೆ ನಡೆಯಲಿರುವ ವಿಷನ್ ಇಂಡಿಯಾ ಕಾರ್ಯಕ್ರಮಕ್ಕೆ ಸಹ ನಾವು ಪಾಲ್ಗೊಳ್ತಾ ಇದ್ದೇವೆ. ಜೈ ಸಮಾಜವಾದ.